ಗುಡಿಸಿ ಆ ಥರ ಎಲ್ಲ ನಾನು ಯಾವ ಥರ ಇರ್ತೀನಿ, ಮಲ್ಕೊಳಕ್ಕೆ ಬಟ್ಟೆನೂ ಅಮ್ಮ ಅಪ್ಪ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಅದೇ ಕೆಲವೊಂದು ಬಟ್ಟೆ ಸ್ಟಿಚಿಂಗ್ ಇತ್ತು, ಹಾಗೆ ಏನೇನೆಲ್ಲ ಇದೆ ಅಂತ ಹೇಳ್ಬಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ, ಎಂಡ್ವರೆಗೂ ನೋಡಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಯೂನಿಫಾರಮ್ಮು ಟಾಪ್ ಒಂದು ಸ್ಟಿಚ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರನೇ ಎಲ್ಲ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ ನಮ್ಮ ಚಿನ್ನ ಎಲ್ಲಿ ಕೂತ್ಕೊಂಡಿದ್ದೀವಿ ಅಂತ. ನೋಡಿದ್ರಲ್ಲ, ನಮ್ಮ ಚಿನ್ನ ಯಾವಾಗಲೂ ಟಾಪಲ್ಲೇ ಇರತ್ತಂತೆ. ಹಾಗೆ ಇಲ್ಲಿ ವರ್ಕ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಮಿಷನ್ ಆನ್ ಮಾಡಿದ್ದೆ, ಅದಕ್ಕೆ ಅದೇನಾದರೂ ಆನಲ್ಲಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದು. ಅದು ಆನಲ್ಲೇ ಇತ್ತು. ಹಾಗೆ ಇಲ್ಲಿ ನೋಡಿ ಕಟ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಅಂದರೆ ಬೆಳಗ್ಗೆ ಕೊಡಬೇಕಾಗಿತ್ತು, ಅದಕ್ಕೋಸ್ಕರನೇ ಅವ್ರೇನು ಕೇಳಿರಲಿಲ್ಲ. ಆದ್ರೂ ಇನ್ನು ಸ್ಕೂಲ್ ಇರುತ್ತಲ್ವ, ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದೆ. ಅಂದರೆ ಕಟ್ ಮಾಡಿಟ್ಟೆ. ಹಾಗೆ ಇನ್ನೂ ಕೆಲವೊಂದು ಬಟ್ಟೆಗಳಿದ್ವು, ಅವುಗಳನ್ನೂ ಅಷ್ಟೇ ಕಟ್ ಮಾಡಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಇಲ್ಲಿ ಒಂದೇ ಸಲ ಕಟ್ ಮಾಡ್ಕೊಂಡು ಹೊಟ್ಟೋದ್ರೆ ಮತ್ತೆ ಸ್ಟಿಚ್ ಮಾಡ್ಕೋಬೋದು ಬೇಗನೆ. ನೋಡಿ ಅವುಗಳನ್ನೆಲ್ಲ ಕಟ್ ಮಾಡಿದ್ದಾಯಿತು. ಇವಾಗ ಎಲ್ಲವನ್ನೂ ತೊಗೊಂಡು ಹೋಗ್ತಾಯಿದ್ದೀನಿ. ಹೀಗೇ ನಾನು ಅರ್ಜೆಂಟ್ ಇರೋವರೆಗೆ ಒಂದೊಂದಾಗಿ ಕಟ್ ಮಾಡಿಕೊಂಡು ಹಾಗೆ ಅವ್ರದ್ದು ಒಬ್ಬೊಬ್ರದ್ದಾಗಿಯೇ ರೆಡಿ ಮಾಡ್ಕೊಂಬಿಡ್ತೀನಿ. ಯಾವ್ದ್ಯಾವ್ದು ಅರ್ಜೆಂಟ್ ಇದ್ದಾವೆ ಏನು ಅಂತ ಹೇಳ್ಕೊಂಡು ನೋಡಿಕೊಂಡು ಆ ಥರ ಮಾಡ್ಕೊಳ್ಳೋವಂಥದ್ದು. ಅದೇ ಅವ್ರವ್ರದ್ದು ಎಷ್ಟಿದ್ದಾವೆ ಅಂತೇಳ್ಬಿಟ್ಟು ಅವ್ರನ್ನ ಕಟ್ ಮಾಡಿಕೊಂಡು ಹೋಗಿ ಒಂದೇ ಸಲ ಅವುಗಳನ್ನ ಎತ್ತಿ ಸ್ಟಿಚ್ ಮಾಡ್ಕೊಂಬಿಟ್ಟು ರೆಡಿ ಮಾಡಿ ಪಕ್ಕಕ್ಕೆ ಇಟ್ಕೊಂಬಿಟ್ರೆ ಸರಿ ಹೋಗುತ್ತೆ. ಅದೊಂದು ಇದೊಂದು ಹಾಗೆ ಏನೋ ಮಾಡೋಕ್ಕೆ ಹೋಗೋಲ್ಲ. ಆದರೆ ಅದು ಕೆಲವೊಂದೆಲ್ಲನೂ ಅರ್ಜೆಂಟ್ ಇವತ್ತು ಕೊಟ್ಟು ಸಾಯಂಕಾಲ ಇಲ್ಲಾಂದರೆ ಬೆಳಿಗ್ಗೆ ಆ ಥರ ಕೆಲವರು ಇರ್ತಾರೆ, ಆ ಥರವರೆಗೆ ಅಡ್ಜಸ್ಟ್ ಮಾಡಿ ಕೊಡಬೇಕಾಗತ್ತೆ. ಇದು ಬಂದ್ಬಿಟ್ಟು ನೋಡಿ ನಮ್ಮ ಮಗ ಡ್ರಾಯಿಂಗ್ ಮಾಡಿರೋದು, ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ. ಅದೇ ಮಿಷನ್ ವರ್ಕ್ ಎಲ್ಲನೂ ನೋಡಿಕೊಂಡು ಹಾಗೆ ಬಟ್ಟೆನೂ ಸ್ಟಿಚ್ ಮಾಡ್ತಾಯಿರ್ತೀನಿ. ನೋಡಿ ಬಟ್ಟೆ ಸ್ಟಿಚ್ ಮಾಡಿದೆ, ಮಧ್ಯಾಹ್ನ ಹಾಕಿದ್ದಂಥ ವರ್ಕ್ ಮುಗೀತು. ಇದು ಬೇರೆ ಬ್ಲೌಸ್ಗೆ ಡಿಸೈನ್ ಹಾಕಿದ್ದು, ಅದೂ ಆಲ್ಮೋಸ್ಟ್ ಮುಗಿದಿತ್ತು. ಮತ್ತು ಅದೇ ಬಟ್ಟೆ ಸ್ಟಿಚಿಂಗ್ ಇತ್ತಲ್ವ, ಹಾಗೆ ಕೆಲವೊಬ್ರು ಐಬ್ರೋಗೆ ಎಲ್ಲ ಬರ್ತಾಯಿರ್ತಾರೆ, ಮತ್ತು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅದು ಪಿಂಕ್ ಕಲರ್ ಬ್ಲೌಸ್ ಆಗೋದ್ಮೇಲೆ ಇದನ್ನು ಹಾಕಿ ಇದಕ್ಕೂ ಅಷ್ಟೇ ರೆಡಿ ಮಾಡಿದೆ. ಇವಾಗ ಡ್ರೆಸ್ಗೆ ಅಂತ ಹೇಳ್ಬಿಟ್ಟು ಕಾಲರ್ ಹೊಲಿಬೇಕು, ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೇನು ಸಾಯಂಕಾಲ ಆ ಥರ ಆಗಿದೆ. ಅಡುಗೆ ಕೆಲಸ ಎಲ್ಲನೂ ಮಾಡಿಕೊಂಡು ಮತ್ತೆ ಬಂದು ಆ ಕಾಲರ್ನ ಫಿಕ್ಸ್ ಮಾಡಿದೆ. ಕಾಲರ್ ಫಿಕ್ಸ್ ಮಾಡಿ ಮುಂದ್ಗಡೆ ಬಟನ್ಸ್ ಇರೋ ಥರ ಈ ಥರ ರೆಡಿ ಮಾಡಿದ್ದೀನಿ. ಯಾವ ಥರ ಇದೆ ಏನು ಅಂತ ಕಾಮೆಂಟ್ ಮಾಡಿ. ಇನ್ನು ಇವಾಗ ಆಗಸ್ಟ್ 15ಗೆ ಎಲ್ಲನೂ ತುಂಬಾ ಯೂನಿಫಾರ್ಮ್ಸ್ ಅಂದರೆ ಯಾವಾಗಲೂ ಇಲ್ಲದೆ ಹೋದ್ರೂ ಆಗಸ್ಟ್ 15ಗೆ ಕಂಪಲ್ಸರಿ ಇರಬೇಕು ಅಂತ ಹೇಳ್ಬಿಟ್ಟು ರೂಲ್ಸ್ ಅಲ್ವ. ನಮಗೂ ಆವಾಗಲಂಗೆ ನಾವು ಸ್ಕೂಲ್ಗೆ ಹೋಗೋವಾಗೂ ಅಷ್ಟೇ, ಬೇರೆ ಟೈಮಲ್ಲೂ ಇಲ್ಲದೆ ಇದ್ರೂ ಆಗಸ್ಟ್ 15ಗೆ ಕಂಪಲ್ಸರಿ ಇರಲೇಬೇಕು ಯೂನಿಫಾರ್ಮ್ಸು ಅಂತ ಹೇಳ್ಬಿಟ್ಟು. ಆವಾಗ ಏನೇ ಮನೆಯಲ್ಲಿ ಅಪ್ಪ ಅಮ್ಮನ್ನ ಕಾಡಿ ಬೇಡಿ ಅದನ್ನು ರೆಡಿ ಮಾಡಿಸ್ಕೊತಾ ಇದ್ವಿ. ಆವಾಗ ಹೆಂಗೆ ಅಂದರೆ ಯಾರಾದರೂ ಅಂದರೆ ನಮ್ಮ ಅಕ್ಕವರಿದ್ದರೆ ನನಗೆ ಆ ಥರ, ಅಣ್ಣ ಅದಾದರೆ ಇನ್ನೊಬ್ಬರಿಗೆ ಆ ಥರ ಎಲ್ಲ ಇದ್ದಿದ್ದಲ್ವ, ಆ ಥರ ಅಡ್ಜಸ್ಟ್ ಮಾಡ್ಕೊತಾ ಇದ್ದಿದ್ದು. ನಾವಾದರೆ ಆವಾಗಲೂ ಒಂದು ಜೊತೆಯಲ್ಲೇ ಸ್ಕೂಲೆಲ್ಲ ಕಳೀತಾ ಇದ್ವಿ. ಇವಾಗ ಆ ಥರ ಎಲ್ಲ ವರ್ಷಕ್ಕೆ 2 ಯೂನಿಫಾರಮ್ ಆದ್ರೂ ಸಾಲೋದಿಲ್ಲ, ಆ ಥರ ಆಗಿಬಿಟ್ಟಿದೆ ಕಾಲ, ಏನು ಮಾಡೋಕ್ಕೂ ಆಗೋದಿಲ್ಲ. ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ ಆಗಿರುತ್ತೆ. ಇದು ಬಂದ್ಬಿಟ್ಟು ಆಲೂ ಕುರ್ಮಾ ಥರ ಅಂದರೆ ಮಸಾಲೆ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲನೂ ಅಂದರೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡು ಮತ್ತು ಮಸಾಲೆ ಎಲ್ಲನೂ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆನ. ಅದರಲ್ಲಿ ರೆಸಿಪಿಯನ್ನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ, ಹಾಗೆಯೇ ಬೇಗ ಬೆಳಿಗ್ಗೆ ಬೇಗ ಆಗಬೇಕಲ್ವ, ಅದಕ್ಕೋಸ್ಕರ
ಹಾಗೆ ಚಪಾತಿಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೀನಿ. ಚಪಾತಿ, ಆಲೂ ಪರೋಟ, ಮತ್ತು ಇಲ್ಲಿ ಬಂದುಬಿಟ್ಟು ಬೀಟ್ರೋಟ್, ಕ್ಯಾರೆಟ್ ಎಲ್ಲನೂ ಹಾಕಿ ಜ್ಯೂಸು ರೆಡಿ ಮಾಡಿದ್ದೀನಿ. ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ತಾರೆ. ಅದು ಗಡಿಬಿಡಿಯಲ್ಲಿ ಸರಿಯಾಗಿ ತಿನ್ನೋಕ್ಕೂ ಆಗೋಲ್ಲ, ಅಂದರೆ ಬೆಳಿಗ್ಗೆ ತಿನ್ನೋದೇ ಇಲ್ಲ ಫ್ರೆಂಡ್ಸ್, ಹಾಗೆ ಹೋಗ್ತಾರೆ. ಅದಕ್ಕೋಸ್ಕರ ಈ ಥರ ಏನಾದರೂ ಜ್ಯೂಸು ಆ ಥರ ಹೆಲ್ದಿಯಾಗಿ ಮಾಡ್ತೀನಿ ಟೈಮ್ ಸಿಕ್ಕಾಗ, ನನಗೆಲ್ಲ ಸರಿ ಹೋಗಿದ್ದಾಗ. ಹಾಯ್ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಶನಿವಾರ ಆಗಿರುತ್ತೆ. ಇನ್ನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಆಗಲೇ ಇಲ್ಲ. ಇವತ್ತು ಬಂದ್ಬಿಟ್ಟು ನೋಡಿ, ಒಂದು 3-4 ಬ್ಲೌಸ್ನ ಹೊಲ್ದೆ. ನೋಡಿ, ಇವು ಪ್ಲೈನ್ ಬ್ಲೌಸಸ್ಸೇ. ಇದನ್ನು ಕಟ್ ಮಾಡಿಕೊಂಡು ತೊಗೊಂಡು ಬಂದು ನೆನ್ನೆ ಕಟ್ ಮಾಡ್ಕೊಂಡು ಬಂದೆ ಅಲ್ವಾ, ಮತ್ತು ಈ 4 ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಇವತ್ತು. ಮತ್ತು ಇನ್ನೊಂದು ಪ್ಲೈನ್ ಬ್ಲೌಸು ವಿತೌಟ್ ಲೈನಿಂಗ್ ಬ್ಲೌಸನ್ನ ಅವೆರಡು ರೆಡಿ ಮಾಡಿದ್ದೀನಿ. ಅದಕ್ಕೆ ಉಕ್ಸು, ಏಮಿಂಗು, ಫಾಲ್ಸು ಈ ಥರ ಎಲ್ಲ ಹಾಕಿ ಇಟ್ಟಿದ್ದೀನಿ. ಮತ್ತು ಇವು ಒಂದು 4 ಪ್ಲೈನ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಇವತ್ತು ಬಂದ್ಬಿಟ್ಟು. ಇನ್ನೇನು 7 ಆಗಿದೆ, 6 ಅಲ್ಲ 7 ಆಗಿದೆ. ಟೈಮ್ ಬಂದ್ಬಿಟ್ಟು ಹೋಗಬೇಕು. ಹೋಗಿ ಊಟಕ್ಕೆ ಏನಾದರೂ ರೆಡಿ ಮಾಡಿ ಕಾಫಿ. ಇನ್ನು ಆ ಥರ ಬಟ್ಟೆ ಸ್ಟಿಚ್ ಮಾಡ್ತಾನೆ ಇದ್ದೆ. ಆವಾಗ ಸ್ವಲ್ಪ ಗಡಿಬಿಡಿ ಇತ್ತು. ಆದ್ರೂ ನನ್ನ ಮಗನೇ ಅಂದರೆ ಆಷಾಢ ಮಾಸ ಸ್ಟಾರ್ಟ್ ಆದಾಗ ಎಲ್ಲನೂ ಇದು ಅಂದರೆ ಸೈಂಟಿಫಿಕ್ಕಾಗಿಯೂ ಹಾಗೆ ಸಾಂಪ್ರದಾಯಿಕವಾಗಿಯೂ ಈ ಥರ ಗೋರಂಟಿ ಎಲ್ಲನೂ ಇಟ್ಕೊತೀವಲ್ವ. ಹೆಣ್ಮಕ್ಳು ಆಷಾಢ ಮಾಸದಲ್ಲಿ ಗೋರಂಟಿ ಇಟ್ಕೋಬೇಕು. ಗೋರಂಟಿ ಅಂದರೆ ಗೌರಿ ದೇವಿ ಆ ಥರ ಅಂತ ಎಲ್ಲ ಹೇಳ್ತಾರಲ್ವ. ನೋಡಿ, ಈ ಥರ ಎಲ್ಲನೂ ಇದ್ದಾವೆ. ಅದು ಉಕ್ಸಾಕಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೆ. ಆದರೂ ನನ್ನ ಮಗ ಮಮ್ಮಿ ಪ್ಲೀಸ್ ಅಂತ ಇದ್ದ. ಸರಿ ಅಂತ ಹೇಳ್ಬಿಟ್ಟು ಅವನೇ ಇಟ್ಟಿದ್ದಾನೆ. ಸರಿ ಇಟ್ಕೊ ಅಂತ ಅದಕ್ಕೆ ಹೇಳೋದು. ನಾನು ನನ್ನ ಮಗ ಅಂದರೆ ನನಗೆ ಅಪ್ಪ ಥರ ಎಲ್ಲನೂ, ಅಂದರೆ ಹೇಳ್ದಲ್ವ, ಒಂದು ಇಲ್ಲದೆ ಹೋದ್ರೂ ಇನ್ನೊಂದರಲ್ಲಿ ಆದ್ರೂ ಕೊಡ್ತಾನೆ ದೇವರು. ಆದ್ರೂ ನಮಗೆ ಆ ಇಲ್ಲದೆ ಇರೋ ಪ್ರೀತಿನೇ ಬೇಯಿಸ್ತೀವಿ, ಏನು ಮಾಡೋಕ್ಕಾಗೋದಿಲ್ಲ. ನೋಡಿ, ನನಗಿಷ್ಟ ಇಲ್ಲದೆ ಹೋದ್ರೂ ನನ್ನ ಮಗನೇ ರುಬ್ಬಿ ಎಲ್ಲ ರೆಡಿ ಮಾಡಿ ಅವನೇ ನನ್ನ ಕೈಗೆ ಎಲ್ಲನೂ ಇಟ್ಟಿದ್ದಾನೆ. ಹಂಗೆ ಅಂದರೆ ನನ್ನನ್ನು ಸಣ್ಣ ಮಗು ಥರ ನಮ್ಮಪ್ಪ ಯಾವ ಥರ ನೋಡ್ಕೊತಾ ಇದ್ರು, ಅಂದರೆ ನಮ್ಮಪ್ಪನೇ ಅಲ್ಲ, ನಾನು ಎಲ್ಲರಿಗಿಂತ ಚಿಕ್ಕವಳಾಗಿರೋದ್ರಿಂದ ನನ್ನನ್ನು ಎಲ್ಲರೂ ಚಿಕ್ಕ ಮಗು ಥರನೇ, ಅವ್ರ ಮಕ್ಕಳ ಥರನೇ ನೋಡ್ಕೊತಾರೆ. ಅದಕ್ಕೆ ಹೇಳೋದು, ಅವ್ರನ್ನೆಲ್ಲನೂ ಮರೆಸ್ತಾನೆ ನನ್ನ ಮಗ. ಅದಕ್ಕೆ ಹೇಳೋದು, ಅಂದರೆ ಇನ್ನೊಬ್ಬನಿಗೂ ಇದೆ, ಆದರೆ ಅವನಿಗೆ ತೋರಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಇವನು ತೋರಿಸ್ಕೊತಾನೆ, ಅವನು ತೋರಿಸ್ಕೊಳ್ಳೋದಿಲ್ಲ. ಆ ಥರ ಒಬ್ಬೊಬ್ಬರು ಒಂದೊಂದರಲ್ಲಿ ಇರ್ತಾರೆ. ಇನ್ನು ಇಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಡೇ ಅವತ್ತು ಬಿರಿಯಾನಿನ ರೆಡಿ ಮಾಡ್ತಾಯಿದ್ದೀನಿ. ಅದೂ ಅಷ್ಟೇ, ಇನ್ನೇನು ನಿಮಗೆ ಆಲ್ಮೋಸ್ಟ್ ಯಾವಾಗಲೂ ರೆಸಿಪಿನ ಶೇರ್ ಮಾಡಿದ್ದೀನಿ. ಇವತ್ತು ಏನು ಅಷ್ಟು ಹೆಚ್ಚಾಗಿ ರೆಸಿಪಿನ ಶೇರ್ ಮಾಡಲಿಲ್ಲ. ಬೇಕಿದ್ದರೆ ಕಾಮೆಂಟ್ ಮಾಡಿ, ಇಲ್ಲಾಂದರೆ ನನ್ನ ವೀಡಿಯೋಸಲ್ಲಿ ಹೋಗಿ ಚೆಕ್ ಮಾಡಿ. ಇದಾವೆ, ಹಲವಾರು ಸರಿ ಮಾಡಿದ್ದೀನಿ ಬಿರಿಯಾನಿನ. ಅಂದರೆ ಇದ್ದಲ್ಲಿನೇ ಚೆನ್ನಾಗಿ ಟೇಸ್ಟಿಯಾಗಿ ಮಾಡಬೇಕು, ಇಷ್ಟಪಟ್ಟು ತಿನ್ನಬೇಕು, ಆ ಥರ ಮಾಡೋದು. ಅದೇ ಬೇಕು, ಇದೇ ಬೇಕು, ಹಾಗೆ ಹೀಗೆ ಅಂತ ಏನೂ ಇಲ್ಲ. ನಾನು ಆಲ್ಮೋಸ್ಟ್ ಎಲ್ಲನೂ ಮನೆಯಲ್ಲೇ ರೆಡಿ ಮಾಡಿಕೊಂಡು ಮಾಡೋವಂಥದ್ದು. ನನ್ನ ಮಕ್ಳಿಗೆ ಹೇಗೆ ಅಂದರೆ, ನಮ್ಮ ಮಕ್ಳಿಗೆಲ್ಲ ನಮ್ಮವರು ಇಂದಾನೆ ಹೋಟೆಲಲ್ಲಿ ಬಿರಿಯಾನಿ ಮಾಡಿದ್ರೆ ಅದರಲ್ಲಿ ಎತ್ತಿ ಪಕ್ಕಕ್ಕೆ ಇಡೋದು ಯಾವುದೂ ಇರೋದಿಲ್ಲ, ಮಸಾಲೆನೇ ಕಾಣಲ್ಲ ಅಂತ ಹೇಳಿಬಿಟ್ಟು ಇದು ಮಾಡ್ತಾಯಿದ್ರು. ಆವಾಗಿಂದ ಈಗೇನೇ ರೂಢಿ ಆಗಿಬಿಟ್ಟಿದೆ. ಏನಾದರೂ ಆಗಲಿ ಮಸಾಲೆ ಎಲ್ಲನೂ ಇದು ಚೆನ್ನಾಗಿ ರುಬ್ಕೊಂಡು ಹಾಕೋವಂಥದ್ದು, ಒಗ್ಗರಣೆ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ಆವಾಗ ಕಾಣಲ್ವಲ್ಲ, ಏನು ಎತ್ತಿ ಪಕ್ಕಕ್ಕೆ ಇಡೋದು ಇರೋದಿಲ್ಲ. ಆ ಥರ ಇಷ್ಟಪಟ್ಟು ತಿಂತಾರೆ. ತಿನ್ನೋವಾಗ ಕೆಲವೊಬ್ಬರಿಗೆ ಅದು ಇದು ಅಡ್ಡ ಬಂದರೆ ಆಗೋದಿಲ್ಲ. ನನ್ನ ಮಕ್ಳಿಗೂ ಹಾಗೆ ರೂಢಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರನೇ ನಾನು ಆ ಥರ ರೆಡಿ ಮಾಡೋದು. ಇನ್ನು ನೋಡಿ, ಇದೇ ಒಂದು ಚೂರು ಬಾಯಿಗೆ ಹಾಕ್ಕೊಂಡಿದ್ದೀನಿ ಅಂದರೆ ಅದೇ ನನ್ನ ನಾನು ಅದೇನೋ ಹೇಳ್ತಾರಲ್ವ, ಅನ್ನ ಬೆಂದಿದೆ ಅಂತಂದರೆ ಒಂದು ಅಗಲು ಸಾಕು ಅಂತೇಳ್ಬಿಟ್ಟು ಆ ಥರ ಒಂದು ಚುಕ್ಕೆ ಹಾಕ್ಕೊಂಡು ನೋಡಿದ್ದೀನಿ ಅಂದರೆ ಟೇಸ್ಟ್ ಯಾವ ಥರ ಏನಾಗಬೇಕು ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಗತ್ತೆ. ಅದೇನೋ ಗೊತ್ತಿಲ್ಲ, ಸ್ವಲ್ಪ ಆ ಥರ ಬಂದ್ಬಿಟ್ಟಿದೆ ನನಗೆ. ಅದೇ ಮಾಡ್ತಾ ಯಾರೇ ಆಗಲಿ ಮೊದಲಿಂದ ಯಾರೂ ಕಲ್ತ್ಕೊಂಬಂದಿರೋದಿಲ್ಲ. ಮಾಡ್ತಾ ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಮೇಲೇ. ಅದು ಬೇರೆ, ನಾವೇನಾದರೂ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೂ ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ, ಈ ಥರ ಮಾಡಿದ್ರೆ ಈ ಥರ
ಆಗ್ಬೋದು ಅಂತ ಹೇಳ್ಬಿಟ್ಟು ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಏನಾದರೂ ಸ್ವಲ್ಪ ಅದು ಇದು ಹೆಚ್ಚು ಕಡಿಮೆ ಆಗಿದೆ ಅಂದರೆ ಇದು ಯಾಕಾಯಿತು ಏನರಿಂದ ನೆಕ್ಸ್ಟ್ ಇದು ಮಾಡಬಾರ್ದು ಅನ್ನೋ ಇದು ಇರಬೇಕು. ಎಲ್ಲದರಲ್ಲೂ ಅಷ್ಟೇ, ನಮ್ಮ ಲೈಫಲ್ಲೂ ಅಷ್ಟೇ, ಏನಾದರೂ ಕೆಲಸ ಮಾಡೋದ್ರಲ್ಲೂ ಅಷ್ಟೇ ಅಂತ ನನ್ನ ಅನಿಸಿಕೆ. ಯಾರೇ ಆಗಲಿ ಬಂದ ತಕ್ಷಣ ಕಲ್ತ್ಕೊಂಡ್ಬಂದಿರಲ್ಲ, ಮತ್ತೇನೆ ಕಲಿಯೋದು. ನೋಡಿ ಬಿರಿಯಾನಿನೂ ರೆಡಿ ಆಯಿತು. ಮಕ್ಕಳು ತಿಂದರು, ಹಸಿವು ಅಂತ ಇದ್ರು, ಬೇಗನೆ ಇಟ್ಬಿಟ್ಟೆ ತಿಂದರು. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಬಂದ್ಬಿಟ್ಟು ನಾನು ಇದು ನಿನ್ನೆ ಸ್ಟಿಚ್ ಮಾಡಿದ್ದನ್ನು ರೆಡಿ ಮಾಡಿದೆ, ಹುಕ್ಸ್ ಎಲ್ಲ ಹಾಕಿ. ಇದು ಲಂಗ ಬ್ಲೌಸು ಒಂದು ಸ್ಟಿಚ್ ಮಾಡಿದೆ ಚಿಕ್ಕ ಹುಡುಗಿಗೆ, ಅದನ್ನು ಐರನ್ ಮಾಡಬೇಕು. ಮತ್ತು ನೋಡಿ ಬ್ಲೌಸ್ ಬಂದ್ಬಿಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ. ಇದು ಫ್ರಿಡ್ಸು ಬ್ಲೌಸು ಈ ಥರ ಸ್ಟಿಚ್ ಮಾಡಿ ಬಟ್ಟೆ ಕಟ್ ಮಾಡಿ ಎಲ್ಲನೂ ತೊಗೊಂಡು ಬಂದೆ. ಎಲ್ಲ ಇವತ್ತು ಕೊಟ್ಟಿರೋದು ನೆನ್ನೆ ಕೊಟ್ಟಿರೋರೇ ಅರ್ಜೆಂಟಾಗಿ ನಾಳೆ ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಇದನ್ನು ಸ್ಟಿಚ್ ಮಾಡೋಣ ಅಂತ ಬಂದಿದ್ದೀನಿ. ಇದಕ್ಕೆ ಕುಚ್ಚು ಕಟ್ಟಬೇಕು ಅಂತ ಹೇಳಿದ್ದಾರೆ. ಅಕಸ್ಮಾತ್ ಕಟ್ಟಿದ್ರೆ ಯಾವ ಥರ ಕಟ್ತೀನಿ ಏನು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇವಾಗ ಇದನ್ನು ಸ್ಟಿಚ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನೆನ್ನೆ ಮೆಹಂದಿ ಹಾಕ್ಕೊಂಡೆ ಅಲ್ವಾ, ಈ ಥರ ಬಂದಿದೆ. ನನ್ನ ಮಗ ಹಾಕಿದ್ದು. ನಾನು ಬಟ್ಟೆ ಸ್ಟಿಚ್ ಮಾಡೋದು ಇದ್ರೂ ಪಕ್ಕದ ಮನೆಯಲ್ಲೆಲ್ಲ ರೆಡಿ ಮಾಡಿಕೊಂಡು, ಒಂದು ಪಕ್ಕದ ಮನೆಯವರು ಅಂದರೆ ಸ್ವಲ್ಪ ದೊಡ್ಡವರೇ, ನಮ್ಮನಿಗೆ ಫ್ರೆಂಡ್ಸು, ಅವರ ಚಿಕ್ಕಮ್ಮ ಮತ್ತು ಇನ್ನೊಬ್ಬರು ಅವರೆಲ್ಲನೂ ಇದನ್ನು ರುಬ್ಬಿ ಇಟ್ಟಿದ್ರೆ ನನಗೂ ತೊಗೊಂಬಂದು ಅವನೇ ಫೋರ್ಸ್ ಮಾಡಿ ಹಾಕಿದ್ದಾನೆ. ಅಂದರೆ ಆಷಾಢ ಮಾಸದಲ್ಲಿ ಮೆಹಂದಿ ಹಾಕ್ಕೊತಾರೆ ಅಂತ ಹೇಳ್ತಾರಲ್ವ, ಅದಕ್ಕೇ ನಾನು ನನ್ನ ಮಗನಿಗೆ ಹೇಳೋದು. ಅಂದರೆ ಮೊನ್ನೆ ಬರ್ತ್ಡೇ ಇದಕ್ಕೆಲ್ಲನೂ ಸ್ಟೇಟಸ್ ಹಾಕಿದ್ದೆ ಅಲ್ವಾ, ನನ್ನ ತಂದೆ ಥರ ಅಂತ ಹೇಳ್ಬಿಟ್ಟು. ಅದಕ್ಕೇ ಒಬ್ಬ ತಂದೆ ತನ್ನ ಮಗಳಿಗೆ ಯಾವ ಥರ ಎಲ್ಲ ಹಾಕಿ, ಈ ಥರ ಇದ್ರೆ ಚೆನ್ನಾಗಿರುತ್ತೆ, ಆ ಥರ ಇದ್ರೆ ಚೆನ್ನಾಗಿರುತ್ತೆ, ಈ ಬಟ್ಟೆ ಚೆನ್ನಾಗಿರುತ್ತೆ, ಇದು ಮಾಡಬೇಕು ಅದು ಮಾಡಬೇಕು ಅಂತ ಹೇಳಿಬಿಟ್ಟು ಯಾವ ಥರ ಆಸೆ ಪಡ್ತಾನೋ ನನ್ನ ಮಗ ನನಗೆ ಅದೇ ಥರ ಆಸೆ ಪಡ್ತಾನೆ. ಅದಕ್ಕೋಸ್ಕರನೇ ಅವನು ನೋಡಿ ಏನಾದರೂ ಹೆಲ್ಪ್ ಮಾಡೋದು ಅಷ್ಟೇ, ಎಲ್ಲದರಲ್ಲೂ ಆ ಥರ ಇದ್ದಾನೆ ನನ್ನ ಮಗ. ಅಂದರೆ ಇನ್ನೊಬ್ಬನು ಹಾಗೆ ಇರ್ತಾನೆ, ಅಂದರೆ ಅವನಿಗೆ ಅಷ್ಟು ಎಕ್ಸ್ಪ್ರೆಸ್ ಮಾಡೋದು ಬರೋದಿಲ್ಲ ನನ್ನ ದೊಡ್ಡ ಮಗನಿಗೆ. ಅಂದರೆ ಚಿಕ್ಕವನಾದರೆ ಈ ಥರ ಎಲ್ಲನೂ ತಿಳ್ಕೊಂಡು ನನ್ನ ಮೂಡು ಹೇಗಿರುತ್ತೆ, ನಾನು ಯಾವ ಥರ ಇರ್ತೀನಿ ಏನು ಅಂತ ಹೇಳ್ಬಿಟ್ಟು ಅವನಿಗೆ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಅದೇ ಥರ ಅವನು ಇದು ಮಾಡ್ತಾನೆ. ಅದಕ್ಕೋಸ್ಕರನೇ ಹೇಳಿದ್ದು. ನೋಡಿ ಈ ಥರ ಬಂದಿದೆ. ಕಾಲ್ಗೂ ಅಷ್ಟೇ ಹಾಕ್ದ ಅವನೇ, ಎರಡೂ ಕೈಗೂ ಹಾಕಿ ಕಾಲಿಗೂ ಹಾಕಿ ಮಲ್ಕೊಳಕ್ಕೆ ಬಟ್ಟೆನೂ ಅವನೇ ಹಾಯಿಸಿ ಆ ಥರ ಎಲ್ಲನೂ ಮಾಡ್ದ. ಅದಕ್ಕೆ ಹೇಳಿದ್ದು. ನನ್ನ ತವ್ರ ಮನೆಯವರು ಅಂದರೆ ನನ್ನ ಅಕ್ಕ ಅವರು, ಅಮ್ಮ ಅಪ್ಪ ಎಲ್ಲ ನನ್ನನ್ನು ಯಾವ ಥರ ನೋಡ್ತಾರೆ ಆ ಥರ ನನ್ನ ಮಗ ನೋಡ್ತಾನೆ. ಅದಕ್ಕೋಸ್ಕರ ಇಬ್ಬರು ಅಷ್ಟೇ, ಇಬ್ಬರು ಅಂತ ಹೇಳ್ಬೋದು, ಎಲ್ಲರೂ ಅಂತಲೂ ಹೇಳ್ಬೋದು. ನಮ್ಮರು ಜನನೂ ನನ್ನನ್ನು ಚೆನ್ನಾಗಿ ನೋಡ್ಕೊತಾರೆ, ತುಂಬಾ ಇಷ್ಟಪಡ್ತಾರೆ ಅಂತೇಳಿ ಹೇಳ್ಬೋದು. ಅದರಲ್ಲಿ ನನ್ನ ಮಗ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಬಂದ್ಬಿಟ್ಟು ಇನ್ನೇನು 11 o'clock ಆಗ್ತಾಯಿದೆ. ಅದಕ್ಕೋಸ್ಕರನೇ ಇದು ಬ್ಲೌಸ್ನ ಸ್ಟಿಚ್ ಮಾಡಿದೆ, ಆವಾಗಲೇ ತೋರಿಸಿದಲ್ವ. ಬ್ಲೌಸ್ನ ಸ್ಟಿಚ್ ಮಾಡಿ ಇನ್ನು ಇದು ಸ್ಯಾರಿಗೆಲ್ಲ ಸ್ಟಿಚ್ ಮಾಡಿದೆ. ನೋಡಿ ಈ ಥರ ಬಂದಿದ್ದೀನಿ. ಇದು ಇನ್ನೂ ಹುಕ್ಸ್ ಹಾಕಬೇಕು ಮತ್ತು ಸ್ಯಾರಿ ಫಾಲ್ಸ್ ಹಾಕಬೇಕು. ಏನೋ ಕಣ್ಣೆಲ್ಲ ಒಂಥರ ಆಗ್ತಾಯಿದೆ ಮತ್ತು ಕಾಲೂ ನೋವು ಬರ್ತಾಯಿದೆ. ಅದಕ್ಕೋಸ್ಕರ ಹೋಗಿ ಮಲ್ಕೊಂಡು ಮತ್ತು ಬೆಳಗ್ಗೆ ಎದ್ದು ಇದನ್ನು ಕೆಲಸ ನೋಡೋಣ. ಹೇಗೂ ಬ್ಲೌಸ್ ಆಗೋಯ್ತಲ್ವ, ಮತ್ತು ಸ್ಯಾರಿ ಇರೋದು, ಅದನ್ನು ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗೋಣ ಅಂತ. ನೋಡಿ ಇದೊಂದು ಮತ್ತು ಇನ್ನೊಂದು ಅಷ್ಟೇ ಪ್ಲೈನ್ ಬ್ಲೌಸೇ. ಬೆಳಗ್ಗೆ ಬೇಗ ಬಂದು ಬ್ಲೌಸು ಹೊಲ್ದುಬಿಟ್ಟು ಇದಕ್ಕೆ ಸ್ಯಾರಿ ಕುಚ್ಚಾಕಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಯಾವ ಥರ ಎಲ್ಲ ಹಾಕ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೂ ತೋರಿಸ್ತೀನಿ. ಹಾಗೆ ನೋಡ್ತಾಯಿರಿ. ಎಲ್ಲರಿಗೂ ಗುಡ್ ನೈಟ್.